2028ರ ಗಣಘೋರ ರಾಜಕೀಯ. ಈ ರಾಜಕೀಯದಲ್ಲಿ ಎಂಟ್ರಿ ಕೊಟ್ಟು ಹಿಂದೂ ಕ್ರಾಂತಿಕಾರಿಗಳಾಗಿ 2028ರಲ್ಲಿ ಕೆಲಸ ಮಾಡಲಿರುವ ಅನಂತಕುಮಾರ್ ಹೆಗಡೆ, ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಪ್ರತಾಪ ಸಿಂಹ 3 ಜನ ಸೇರಿದಂತೆ ಹಿಂದೂಗಳ ರಕ್ಷಣೆಗಾಗಿ ಇವರು ಹಠ ತೊಟ್ಟು ಪ್ರಾಣ ಭಯವಿಲ್ಲದೆ ಮುನ್ನುಗ್ಗುತ್ತಾ ಇರೋ ಈ 3 ಜನ 3 ಸಿಂಹಗಳಾಗಿ ಹಿಂದೂಗಳಿಗೆ ಬಲಭುಜವಾಗಿ ನಿಂತ್ಕೊಂಡಿರೋ ಈ 3 ರಾಜಕೀಯ ರಾಜಕಾರಣಿಗಳ ಸಿಡಿಲಬ್ಬರ 2028ರ ಚುನಾವಣೆಯಲ್ಲಿ ಕ್ರಾಂತಿಯನ್ನ ಎಬ್ಬಿಸಲಿದ್ದಾರೆ. ಹಿಂದೂಗಳನ್ನ ಹುರಿದುಂಬಿಸಿ ಎಬ್ಬಿಸಲಿರುವ ಈ 3 ಮಾನವರಲ್ಲ, ಈ ಮಾನವ ಕುಲದ ಹಿಂದೂಗಳ ರಕ್ಷಕರು ಅನ್ನುವ ಎಲ್ಲ ವಿಚಾರಗಳು ಬಯಲಾಗ್ತಾ ಇವೆ. ಇನ್ನು ಮುಸಲ್ಮಾನ ಬಾಂಧವರಿಗೆ ಇವರೇ ನೋಡಿ ನರ ರಾಕ್ಷಸರು ಅನ್ನುವ ರೀತಿಯಲ್ಲಿ ಬಿಂಬಿತವಾಗ್ತಿದೆ. 2028ರ ಚುನಾವಣೆಯಲ್ಲೇ ಈ 3 ಸಿಂಹಗಳು ಅಖಾಡಕ್ಕಿಳಿದು 2028ರ ಚುನಾವಣೆಯನ್ನ ನಿಗೂಢ ರಹಸ್ಯವಾಗಿ ತಿಳಿಸಲಿದೆ. 2028ರ ಚುನಾವಣೆಯಲ್ಲಿ ನಡೆಯಲಿರುವ ಗಣಘೋರ ರಾಜಕೀಯವೇ ಹಿಂದೂಗಳ ಕ್ರಾಂತಿಯಲ್ಲಿ ನಡೆಯಲಿರುವ ಮತ್ತೊಂದು ಮಹತ್ವದ ವಿಶೇಷ. ಪ್ರತಾಪ ಸಿಂಹ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್, ಅನಂತಕುಮಾರ್ ಹೆಗಡೆ ಸೇರಿದಂತೆ ಅಷ್ಟು ಮಸೂದಿಗಳಿಗೆ ಇವರು ಒಂದು ಲೆಕ್ಕಾಚಾರ ಹೂಡಲಿದ್ದಾರೆ. 2028ರಲ್ಲಿ ಇರುವ ಇವರ ಅಧಿಕಾರ ಗಿಟ್ಟಿಸಿಕೊಂಡ್ರೆ 2028ರಲ್ಲೇ ನಡೆಯಲಿದೆ ಹಿಂದೂಗಳ ಮಹಾಕ್ರಾಂತಿ. ಆ ಕ್ರಾಂತಿ ಏನು? ಅಷ್ಟು ಮಸೂದಿಗಳ ಮೇಲೆ ನಡೆಯಲಿದೆ. ಮಾರಣಾಂತಿಕ ಅಲ್ಲದೆ ಇರಲು ಕಾನೂನಿನ ವ್ಯವಸ್ಥೆಯಲ್ಲಿಯೇ ಇವರು ನಡೆದುಕೊಂಡು ನಡೆಸಲಿದ್ದಾರೆ. ಇಲ್ಲೀಗಲ್ ಆಗಿರುವ ಮಸೂದಿಗಳನ್ನ ತೆರವುಗೊಳಿಸಲು ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲೇ ಮಸೂದಿಗಳನ್ನ ತೆರವುಗೊಳಿಸುತ್ತಾರೆ ಮತ್ತು ನೀರಿನ ವ್ಯವಸ್ಥೆ ಮತ್ತು ಇನ್ನಿತರ ಬೇರೆ ವ್ಯವಸ್ಥೆಗಳಿಗೆ ಇವರು ಸರಿಯಾದ ಮಾಹಿತಿಯೊಂದಿಗೆ ಕಾನೂನಿಗೆ ಕಟ್ಟುತ್ತಿದ್ದಾರಾ ಮೊತ್ತ ಅನ್ನೋದನ್ನು ಕೂಡ ಹುಡುಕಿ ಮಸೂದಿಗಳನ್ನ ತೆರವುಗೊಳಿಸಲಿದ್ದಾರೆ. ಇದು ಈ 3 ಕ್ರಾಂತಿಕಾರಿಗಳ ವಿಶೇಷ. 2028ರ ಚುನಾವಣೆಯ ಬಹು ದೊಡ್ಡ ರಾಜಕೀಯ ಕ್ರಾಂತಿಕಾರವನ್ನು ನಡೆಸಲಿರುವ ಈ 3 ರಾಜಕಾರಣಿಗಳು ಹಿಂದೂಗಳ ಜಾಗೃತಿಗಾಗಿ ಮತ್ತು ಹಿಂದೂಗಳ ರಕ್ಷಣೆಗಾಗಿ 3 ರಾಜಕೀಯ ರಾಜಕಾರಣಿಗಳು ತಮ್ಮ ಪ್ರಾಣದ ಹಂಗನ್ನ ತೊರೆದು ನಿಂತಿರುವ ಏಕೈಕ ಈ 3 ಜನಗಳಲ್ಲಿ ಹಿಂದೂ ರಕ್ಷಣೆಯ ಕೂಗು ಕೇಳಿ ಬರ್ತಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ತಲೆ ಕೆಟ್ಟು ನಿಂತ್ರೆ ಹುಚ್ಚದ್ದು ಮಾತನಾಡ್ತಾರೆ ಅನ್ನೋದು ಮಾತ್ರ ಅಷ್ಟೇ ಸತ್ಯ. ಇನ್ನು ಪ್ರತಾಪ ಸಿಂಹ ಡೈರೆಕ್ಟ್ ಆಗಿ ಅವರು ಎಲ್ಲರ ಮೇಲೂ ಮಾತಿನಲ್ಲೇ ಗುಂಡಿಡ್ತಾರೆ ಅಂದ್ರೆ ತಪ್ಪಾಗೋದಿಲ್ಲ. ಇನ್ನು ಅದರಂತೆಯೇ ನಡೆಯಲಿದೆ ಮತ್ತೊಂದು ಕಡೆ. ವಿಶೇಷತೆ ಏನು ಅಂದ್ರೆ ಪ್ರತಾಪ ಸಿಂಹ ನಂತರದಲ್ಲಿ ಬರಲಿರುವ ಅನಂತಕುಮಾರ ಹೆಗಡೆ ಮುಂಚೆಯಿಂದಲೂ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆಗಿ ಮುಂದೆ ಬರೆದಿದ್ದ ರಾಜಕೀಯ ರಾಜಕಾರಣದ ಬಹುದೊಡ್ಡ ಶಕ್ತಿಯಾಗಿದ್ದ ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗಡೆ ಉಳಿದಿದ್ದ ಈ ಅನಂತಕುಮಾರ್ ಹೆಗಡೆಗೆ ಸಾವಿರಾರು ಬಲಭುಜದ ಪ್ರತಿ ಹಿಂದೂಗಳ ರಕ್ಷಣೆಯನ್ನ ಮಾಡುವ ಎಲ್ಲಾ ತಯಾರಿಗಳನ್ನು ನಡೆಸಿಕೊಳ್ತಾ ಇದ್ದಾರೆ. ಆದ್ರೆ ಈಗ ಬೇರೆ ಬೇರೆಯಾಗಿ ವೇದಿಕೆಯ ಮೇಲೆ ಭಾಷಣ ಮಾಡ್ತಿದ್ದ ಈ 3 ಒಂದೇ ವೇದಿಕೆಯನ್ನ ಇವತ್ತಿನಿಂದಲೇ ಅಲ್ಲ ನಿನ್ನೆಯಿಂದಲೇ ಹಂಚಿಕೊಳ್ಳಲು ಶುರು ಮಾಡಿದ್ದಾರೆ. ಪ್ರತಾಪ ಸಿಂಹ, ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅದಕ್ಕೆ ಸೇರಿದಂತೆ ಮತ್ತೊಂದು ವ್ಯಕ್ತಿ ಅನಂತಕುಮಾರ್ ಹೆಗಡೆ 3 ಜನ ಸೇರಿಕೊಂಡು ಹಿಂದೂ ಫೈರ್ ಬ್ರ್ಯಾಂಡ್ಸ್ ಗಳ ರೀತಿಯಲ್ಲಿ ವರ್ತಿಸಿ ಮುಂದೆ 2028ರಲ್ಲಿ ಕ್ರಾಂತಿಯ ಕಿಚ್ಚನ್ನ ಹಚ್ಚಲು ಸಜ್ಜಾಗಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಅಷ್ಟಕ್ಕೂ ಈ ಮಿಗಿಲಾಗಿರುವುದಾದ್ರೂ ಏನು ಮಾಡೋಕೆ ಹೊರಟಿದ್ದಾರೆ? 2028ರಲ್ಲಿ ಇವರು ಯಾವ್ಯಾವ ರೀತಿ ಅಟ್ಯಾಕ್ ಮಾಡಲಿದ್ದಾರೆ ಅನ್ನುವ ಪ್ರತಿ ತಂತ್ರ ರೂಪಾಂತರಗಳನ್ನ ನಿಮ್ಮ ಮುಂದೆ ಬಯಲು ಮಾಡ್ತೀನಿ ಕೇಳಿ. 2028ರಲ್ಲಿ ಇಲ್ಲಿಗಲ್ ಆಗಿ ನಡೆಸಿರುವ ಅಷ್ಟು ಮಸೀದಿಗಳನ್ನ ತೆರವುಗೊಳಿಸುವುದು ಇವರ ಗುರಿ ಮತ್ತು 2028ರ ನಂತರ ಅವರ ಅಧಿಕಾರ ಗಿಟ್ಟಿಸಿಕೊಂಡಿದ್ದೇ ಆದರೆ ಆಗ ಯಾವುದೇ ಜಯಂತ್ಯೋತ್ಸವದಲ್ಲಾಗಿರಬಹುದು ಅಥವಾ ಗಣಪತಿಯ ಪೂಜೆ ಮೆರವಣಿಗೆಯಲ್ಲಾಗಿರಬಹುದು, ಯಾವುದರ ಮೇಲೆ ಮುಸಲ್ಮಾನರು ಅಟ್ಯಾಕ್ ಮಾಡ್ತಾರೋ ಆ ಮುಸಲ್ಮಾನರನ್ನ ನೇರವಾಗಿ ಶಿಕ್ಷಿಸುವುದು ಈ ಕ್ರಾಂತಿಯನ್ನ ಶುರು ಮಾಡಲಿದ್ದಾರೆ. ಅಷ್ಟು ಜನಗಳ ಮೇಲೆ ನಿಗೂಢವಾದ ರಹಸ್ಯವಾದ ಕಾನೂನನ್ನು ಭೇದಿಸಿ ಅಷ್ಟು ಜನಗಳನ್ನು ಜೈಲಿನಲ್ಲೇ ಕೊಳಿಸುವ ರಣತಂತ್ರಗಳನ್ನ ಪ್ರತಾಪ ಸಿಂಹ, ಬಸನಗೌಡ ಪಾಟೀಲ್ ಯತ್ನಾಳ್, ಅನಂತಕುಮಾರ್ ಹೆಗಡೆ ರಚಿಸಿಕೊಂಡಿದ್ದಾರೆ. ಇಷ್ಟು ಮುಗೀತು ಅಂದ್ಕೊಳ್ಬೇಡಿ.
ಇನ್ನೂ ಕೂಡ ಭಯಂಕರವಾಗಿರುವಂತಹ ಲೆಕ್ಕಾಚಾರವನ್ನ ಹೂಡಿಕೊಂಡಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. 2028 ಯಾಕೆ ನಿಮಗೆ ಪದೇ ಪದೇ ಗುರುತಿಸ್ತಾ ಇದ್ದೀನಿ ಅಂದ್ರೆ 2028ರ ಎಲೆಕ್ಷನ್ ರಣರೋಚಕವಾಗಿದೆ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಉಚಾಟಿತ ನಾಯಕನಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ನು ಮುಂದೆ ಯಾವ ಪಕ್ಷಕ್ಕೆ ಬರ್ತಾರೆ, ಪಕ್ಷಕ್ಕೆ ಬರ್ತಾರೋ ಇಲ್ವಾ ಹೊಸ ಪಕ್ಷವನ್ನ ನಿರ್ಮಾಣ ಮಾಡ್ತಾರೋ ಅನ್ನೋ ರಣತಂತ್ರಗಳು ಭೇದಿಸ್ತಾರೋ ಅನ್ನೋ ಇನ್ನೂ ಭಯಗಳು ಶುರುವಾಗಿದೆ. ಭಾರತೀಯ ಜನತಾ ಪಾರ್ಟಿಗೆ ಕರೆದುಕೊಳ್ಳದೆ ಇದ್ರೆ ಜೆಸಿಪಿ ಪಾರ್ಟಿಯನ್ನ ಕಟ್ತೀನಿ, ಅಲ್ಲಿ ಅಷ್ಟು ಪಕ್ಷಗಳಿಂದ ಒಂದಿಷ್ಟು ನಿಷ್ಠಾವಂತರನ್ನ ಕರೆಕೊಳ್ತೀನಿ, ಹಿಂದೂ ಯುವಕರನ್ನ ಕರೆದುಕೊಂಡು ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿರೋ ಬಸನಗೌಡ ಪಾಟೀಲ್ ಯತ್ನಾಳ್ ಇದನ್ನೇ ಮುಂದುವರಿಸಿದ್ರೆ ಇದಕ್ಕೆ ಅನಂತ್ ಕುಮಾರ್ ಹೆಗಡೆ, ಪ್ರತಾಪ ಸಿಂಹ, ಈಶ್ವರಪ್ಪ ಇನ್ನು ಹಿಂದೂ ಫೈರ್ ಬ್ರ್ಯಾಂಡ್ಸ್ ಗಳು ಸೇರಿಕೊಂಡು ಈ ಜೆಸಿಪಿ ಪಾರ್ಟಿಯನ್ನ ಕಟ್ಟಿ ಬೆಳೆಸುವ ಹಂತದಲ್ಲಿ ನಿಗೂಢತೆಯ ಎಲೆಕ್ಷನ್ ಅನ್ನು ನಡೆಸಲಿದ್ದಾರೆ 2028ರ ಚುನಾವಣೆಯಲ್ಲಿ. ಹಾಗಾಗಿ ಇದು ಹಿಂದೂಗಳ ಕ್ರಾಂತಿಯ 2028ರ ಚುನಾವಣೆ ಆಗಲಿದೆ ಅನ್ನೋದು ಅಷ್ಟೇ ಸತ್ಯ. ಭಯಂಕರವಾಗಿ ರೂಪಾಂತರವಾಗಿ ನಡೆಯಲಿರುವ 2028ರ ಚುನಾವಣೆಯನ್ನ ಈಗ 2 ವರ್ಷಗಳ ಮುಂಚೆ ನಡೆಸುತ್ತಿದ್ದಾರೆ. ಅದಕ್ಕೆ ಬೇಕಾದ ತಂತ್ರ ರೂಪಾಂತರಗಳನ್ನ ಈ 3 ರಾಜಕೀಯ ರಾಜಕಾರಣಿಗಳು ನಡೆಸುವ ಪ್ರತಿ ಹೆಜ್ಜೆ ಇಡುತ್ತಿರುವ ಆ ಹೆಜ್ಜೆಗಳಲ್ಲಿ ಹಿಂದೂ ಕ್ರಾಂತಿಕಾರಿಗಳಾಗಿ ಹಿಂದೂ ರಕ್ಷಣೆಯನ್ನ ಮಾಡೋದಕ್ಕೆ ಎಲ್ಲಾ ತಯಾರಿಯನ್ನು ನಡೆಸಿಕೊಂಡಿದ್ದಾರೆ. ಹಾಗಾಗಿ ಸಂಪೂರ್ಣ ವ್ಯವಸ್ಥೆಯಲ್ಲಿ ನಡೆಸಲಿರುವ ಮುಸಲ್ಮಾನ್ ಬಾಂಧವರಿಗೆ ಕೊಡಲಿದ್ದಾರೆ ಬಹು ದೊಡ್ಡ ಹೊಡೆತ. ಈ ಹೊಡೆತವೇ ಮಸೂದಿಗಳ ತೆರವು. ಇದನ್ನೇ ರೂಪಾಂತರವನ್ನಾಗಿ ರೂಪಿಸಿಕೊಂಡಿರೋ ಅಷ್ಟು 3 ರಾಜಕಾರಣಿಗಳು ಇನ್ನು ಕೆಲವೇ ದಿನಗಳಲ್ಲಿ ಅತಿ ದೊಡ್ಡ ಪಕ್ಷದ ಒಂದು ಲೆಕ್ಕಾಚಾರವನ್ನು ತೆಗೆದು ಪಕ್ಷಕ್ಕೆ ಬೇಕಾದ ಹಣ ಮತ್ತು ಪಕ್ಷ ಕಟ್ಟಲು ಬೇಕಾಗಿರುವ ಅಷ್ಟು ಮೊತ್ತ ಲೆಕ್ಕ ಹಾಕಲಿದ್ದಾರೆ ಎನ್ನುವ ಎಲ್ಲಾ ಸುಳಿವು ಸಿಕ್ತಿದೆ. ಇನ್ನು ಇವರ ಗುರಿ ಕೇವಲ ಮುಸಲ್ಮಾನ ಬಂಧುಗಳ ಒಂದು ರೀತಿಯ ಮಸೂದಿಗಳನ್ನ ತೆರವುಗೊಳಿಸೋದು ಮಾತ್ರ ಅಲ್ಲ, ಇವರ ಗುರಿ ಇನ್ನಷ್ಟು ಬಹಳಷ್ಟು ನಿಗೂಢವಾಗಿದೆ. ಅದು ಏನು ಅಂದ್ರೆ ಇವರಲ್ಲಿದೆ ಇನ್ನೊಂದು ಸತ್ಯಾಂಶ. ಏನು ಹಿಂದೂಗಳಲ್ಲಿಯೇ ಈಗ ನಾವು ಎಕ್ಸಾಂಪಲ್ ತೆಗೆದುಕೊಳ್ಳೋದಾದ್ರೆ ಇಲ್ಲಿದೆ ನೋಡಿ. ಸಂಗೊಳ್ಳಿ ರಾಯಣ್ಣನ ಹೋರಾಟ ಬಹಳ ತೀವ್ರವಾಗಿತ್ತು, ಅಷ್ಟು ಎದೆ ಬಡಿತ ಜೋರಾಗಿತ್ತು. ರಾಯಣ್ಣನ ಸದ್ದು ಕೇಳಿದ್ರೆ, ರಾಯಣ್ಣನ ಹೆಜ್ಜೆಯ ಶಬ್ದ ಕೇಳಿದ್ರೆ ವೈರಿಗಳ ಎದೆಯಲ್ಲಿ ಭಯ, ನಡುಕ ಒಟ್ಟೊಟ್ಟಿಗೆ ಬೆವರ್ತಾ ಇದ್ರು. ಅದೇ ರೀತಿ ಇದ್ದಾಗ ಸ್ವಂತ ಮಾವನೇ ರಾಯಣ್ಣನಿಗೆ ಗಲ್ಲಿಗೆ ಹಾಕೋಕೆ ಸಹಾಯ ನೀಡಿದ. ಅದೇ ರೀತಿ ಹಿಂದೂಗಳಲ್ಲಿರುವವರನ್ನ ಹುಡುಕಿ ಅವರಿಗೆ ಬುದ್ಧಿವಾದವನ್ನ ಹೇಳೋದಕ್ಕೆ ಮತ್ತು ಅವರಿಗೆ ಜಾಗೃತಿ ಮೂಡಿಸುವುದಕ್ಕೆ ಮತ್ತು ಕೇಳದಿದ್ದರೆ ಅವರಿಗೆ ಜೈಲಿನ ಕಂಬಿ ಹಿಂದೆ ಕೂರಿಸುವುದಕ್ಕೆ ಸಿದ್ಧವಾಗಿರೋರೇ ಈ 3 ನಾಯಕರು. ಅದಕ್ಕೆ ಹೇಳ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಒಂದು ವೇದಿಕೆಯ ಮೇಲೆ 2028ರ ಚುನಾವಣೆಯಲ್ಲಿ ಈ ಎಲ್ಲರೂ ಸೇರಿಕೊಂಡು ಕ್ರಾಂತಿ ಮಾಡ್ತೀವಿ ಅಂತ. ಈ ಕ್ರಾಂತಿ ಅನ್ನೋದೇ ಇದರ ಹಿಂದೆ ಭಯಾನಕವಾದಂತ ಇನ್ನಷ್ಟು ವಿಚಾರಗಳಿದೆ. ಆ ಭಯಾನಕ ವಿಚಾರಗಳೇನೆಂದ್ರೆ ಸಾಕಷ್ಟು ಚರ್ಚೆಗೆ ಬೇಕಾಗಿರುವಂತಹ, ಅಂದ್ರೆ ಯಾವ ಪಕ್ಷಗಳಲ್ಲಿರುವ ಅಷ್ಟು ಶಾಸಕರು, ಅಂದ್ರೆ ಹಿಂದೂ ಕ್ರಾಂತಿಕಾರಿಗೆ ತಯಾರಿ ನಡೆಸುವ ಅಷ್ಟು ಶಾಸಕರನ್ನ ಕರೆದುಕೊಳ್ಳೋದು, ಇಲ್ಲ ಭಾರತೀಯ ಜನತಾ ಪಾರ್ಟಿಗೆ ಬಹುತೇಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕರ್ಕೊಂಡು ಸಿಎಂ ಮಾಡೋದು. ಇದೆಲ್ಲವೂ ಕೂಡ ತಯಾರಿ ನಡೆದಿದ್ರು ಕೂಡ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಭಾರತೀಯ ಜನತಾ ಪಾರ್ಟಿ ಕ್ಯಾರೆ ಅಂತಿಲ್ಲ. ಹಾಗಾಗಿ ಬಹುತೇಕ ಹೊಸದಾಗಿ ಜೆಸಿಪಿ ಪಾರ್ಟಿಯನ್ನ ಕಟ್ಟಿ ಪ್ರತಾಪ ಸಿಂಹ, ಅನಂತಕುಮಾರ್ ಹೆಗಡೆ ಮತ್ತು ಪ್ರದೀಪ್, ಇವರು ಯಾರು ಈಶ್ವರಪ್ಪ, ಪ್ರದೀಪ್ ಅವರಲ್ಲ ಈಶ್ವರಪ್ಪ, ಸೊ ಇವರು ಸೇರಿಕೊಂಡು ಈ ಒಂದು ಹಿಂದೂ ಪಕ್ಷವನ್ನ ಕಟ್ಟಲಿಕ್ಕೆ ತಯಾರಿಗಳನ್ನು ನಡೆಸಿಕೊಳ್ತಾ ಇದ್ದಾರೆ ಅನ್ನೋದು ಮಾತ್ರ ಬಹು ಬಲಶಾಲಿಯಾಗಿ ಕೇಳಿ ಬರ್ತಾ ಇರುವಂತಹ ರಹಸ್ಯವಾಗ್ತಿದೆ. ಇದನ್ನ ನೀವು ತಿಳಿದುಕೊಳ್ಬೇಕಾಗಿದೆ, ಅರ್ಥಕೊಳ್ಬೇಕಾಗಿದೆ. ಇನ್ನು ಮುಸ್ಲಿಮರ ನಾಶ ಅಂತ ಹೇಳ್ತಾ ಇದ್ದೀವಲ್ಲ, ಮುಸ್ಲಿಮರ ನಾಶ ಅಂದ್ರೆ ಅಷ್ಟು ಮುಸ್ಲಿಮರಿಗೆ ಬರೋದಿಲ್ಲ. ಇವರು ಮಾಡಕ್ ಹೊರಟಿರೋದೇನು ಅಂದ್ರೆ ಯಾವ ಮುಸಲ್ಮಾನರು ಹಿಂದೂಗಳ ಫಂಕ್ಷನ್ಸ್ ಗಳ ಮೇಲೆ ಮತ್ತು ಜಯಂತ್ಯೋತ್ಸವದ ಮೇಲೆ ಮತ್ತು ನಿಗೂಢವಾಗಿ ಮಸೀದಿ ಒಳಗಡೆ ಕುತ್ಕೊಂಡು ಕಲ್ಲು ಎಸೆಯುತ್ತಾರೋ ಆ ಮುಸಲ್ಮಾನರನ್ನ ನಾಶಪಡಿಸೋದೇ ಈ 3 ಲೆಕ್ಕಾಚಾರ ಕಾಣಿಸ್ತಿದೆ. ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್, ಅನಂತಕುಮಾರ್ ಹೆಗಡೆ
ಪ್ರತಾಪ ಸಿಂಹರ ಲೆಕ್ಕಾಚಾರ ಕಾಣಿಸ್ತಿದೆ. ಈ ಲೆಕ್ಕಾಚಾರದ ನಿಗೂಢ ರಹಸ್ಯವೇ ಇದು ಆಗಿದೆ. ಇನ್ನಷ್ಟು ಈ ರಾಜಕೀಯ ವ್ಯವಸ್ಥೆಗಳನ್ನ ಆರಿಸಿಕೊಂಡು ನಿಮ್ಮ ಮುಂದೆ ಕಂಪ್ಲೀಟ್ ಆಗಿ ಪ್ರತಿ ಹೆಜ್ಜೆಯನ್ನ ತಿಳಿಸೋದು. ನನ್ನ ಕೆಲಸ ಕೇವಲ ನಿಮ್ಮ ಮುಂದೆ ಈ ವಿಚಾರ ಸಂಗತಿಗಳನ್ನ ತಿಳಿಸೋದು. ನಾನು ನಿಮ್ಮ ಪ್ರೀತಿಯ ಯುವರಾಜ್ ಗೌಡ ಮಿರ್ಚಿ. ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಇನ್ನೊಬ್ಬರಿಗೆ ಶೇರ್ ಮಾಡಿ. ಇಂತಹ ರಾಜಕೀಯ ಸುದ್ದಿಗಳನ್ನ ನಿಮ್ಮ ಮುಂದೆ ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ಗೂ ಕೂಡ ತರ್ತಾ ಇರ್ತೀನಿ. ಒಳ ಉಸುಲಿನ ಪ್ರತಿಯೊಂದು ಹೆಜ್ಜೆಯ ಮಾಹಿತಿಗಳನ್ನ ನಿಮ್ಮ ಮುಂದೆ ನೀಡ್ತಾ ಇರ್ತೀನಿ. ಟನ್ ಅಂತ ಹೇಳಿ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ, ಆದಷ್ಟು ಶೇರ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.